ಹಾಯ್, ಚೈನಾ ಸರ್ಕಾರ ಬಿಟ್ಕಾಯಿನ್ ಅನ್ನ ಬ್ಯಾನ್ ಮಾಡುತ್ತೆ ಅಂತ ಹೇಳಿ ಹಲವಾರು ಆರ್ಟಿಕಲ್ಸ್ ಬರ್ತಾ ಇದೆ. ನನ್ನ ಸೀನಿಯರ್ ಕೂಡ ಒಂದು ಆರ್ಟಿಕಲ್ ನ ಶೇರ್ ಮಾಡಿ ಅಭಿಪ್ರಾಯ ಕೇಳ್ತಾ ಇದ್ರು. ಆ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ, ಇಂಡಿವಿಜುವಲ್ ಓನರ್ಶಿಪ್ ಆಫ್ ಬಿಟ್ಕಾಯಿನ್ ಅನ್ನ ಚೈನಾ ಸರ್ಕಾರ ಬ್ಯಾನ್ ಮಾಡಕ್ ಹೊರಟಿದೆ ಅಂತ ಹೇಳಿ. ಹಲವಾರು ವರ್ಷದಿಂದ ಬಿಟ್ಕಾಯಿನ್ ಅನ್ನೇ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತವ್ರು ಬಿಟ್ಕಾಯಿನ್ ಅನ್ನ ಬ್ಯಾನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಪ್ರಾಬಬ್ಲಿ ಈಗ ಇಂಡಿವಿಜುವಲ್ ಓನರ್ಶಿಪ್ ಆಫ್ ಬಿಟ್ಕಾಯಿನ್ ಅನ್ನ ಬ್ಯಾನ್ ಮಾಡೋದಕ್ಕೆ ಹೊರಟಿರ್ಬೋದು. ಹಾಗಂದ್ರೆ ಏನು ಅಂತ ನೋಡೋದಾದ್ರೆ, ಜನ ತಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡನ್ನ ಅವರೇ ಕಂಟ್ರೋಲ್ ಮಾಡುವಂಥದ್ದು ಈ ಒಂದು ವ್ಯವಸ್ಥೆಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಅವ್ರ ಹತ್ರ ಅವರೇ ಕ್ರಿಯೇಟ್ ಮಾಡಿ ಕಂಟ್ರೋಲ್ ಮಾಡ್ತಿರ್ತಕ್ಕಂಥ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತಿದೆ. ಈ ಒಂದು ಕರೆನ್ಸಿನ ಜನ ಬಳಕೆ ಮಾಡಿದಾಗ ಜನ ಯಾವಾಗ ಟ್ರಾನ್ಸಾಕ್ಷನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಅದನ್ನು ರಿವರ್ಸ್ ಮಾಡುವಂತ ಅಧಿಕಾರ ಒಂದು ಸೆಂಟ್ರಲೈಸ್ ಎಂಟಿಟಿ ಇರುತ್ತೆ. ಅಥವಾ ಒಂದು ವರ್ಗದ ಜನರನ್ನ ಈ ಒಂದು ಟ್ರೆಡಿಷನಲ್ ಫೈನಾನ್ಷಿಯಲ್ ಸಿಸ್ಟಮ್ ಇಂದಾನೆ ದೂರ ಇಡಬೇಕು ಅಂತ ಕೂಡ ಒಂದು ಸೆಂಟ್ರಲೈಸ್ ಎಂಟಿಟಿ ನಿರ್ಧಾರ ಮಾಡಿದ್ರೆ ಅವರು ಕಂಟ್ರೋಲ್ ಮಾಡಬಹುದು. ಸೊ ಬೇಸಿಕಲಿ ಇಟ್ಸ್ ಎ ಕಂಪ್ಲೀಟ್ ಸರ್ವಲೆನ್ಸ್ ಟೂಲ್. ಯಾರು ಯಾವಾಗ ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಒಂದು ಟ್ರಾನ್ಸಾಕ್ಷನ್ಸ್ ಒಂದು ಸೆಂಟ್ರಲೈಸ್ ಎಂಟಿಟಿ ಅಂತ ಇರುತ್ತೆ. ಬಿಟ್ಕಾಯಿನ್ ಡಿಸೈನ್ ಆಗಿರುತ್ತೆ ಇದರ ವಿರುದ್ಧವಾಗಿ. ಸೊ ಬೇಸಿಕಲಿ ಯಾರೇ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡನ್ನ ಬಿಟ್ಕಾಯಿನ್ ಅಲ್ಲಿ ಸೇವ್ ಮಾಡಿದ್ರೆ ಅವ್ರು ಕಂಪ್ಲೀಟ್ ಕಂಟ್ರೋಲ್ ಅವರ ಹತ್ರನೇ ಇರುತ್ತೆ. ಯಾವಾಗ ಟ್ರಾನ್ಸಾಕ್ಷನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಒಂದು ವೇಳೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾನು ಹೋಗ್ತೀನಿ ಅಂದ್ರೂ ಕೂಡ ಕಂಪ್ಲೀಟ್ ಆಗಿ ತಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಅಷ್ಟು ಹಣವನ್ನ ತೆಗೆದುಕೊಂಡು ಹೋಗುವಂತ ಶಕ್ತಿ ಅವ್ರಿಗಿರುತ್ತೆ. ಯಾರು ಕಾನ್ಫಿಸ್ಕೇಟ್ ಮಾಡೋಕ್ಕಾಗೋದಿಲ್ಲ, ಯಾರು ಡಿಬೇಟ್ ಮಾಡೋಕ್ಕಾಗೋದಿಲ್ಲ, ಯಾರು ಡಿಮಾನಿಟೈಸ್ ಮಾಡೋಕ್ಕಾಗೋದಿಲ್ಲ. ಬೇಸಿಕಲಿ ಕಂಪ್ಲೀಟ್ ಸೆಲ್ಫ್ ಸಾವರಿನ್ ಅಂತಾನೆ ಹೇಳ್ಬೋದು. ಆ ಒಂದು ಅಧಿಕಾರ, ಸೊ ಅಧಿಕಾರ ಅಲ್ಲ, ಆ ಒಂದು ಸ್ವಾತಂತ್ರ್ಯ ಬಿಟ್ಕಾಯಿನ್ ಅನ್ನುವಂತಹ ಒಂದು ಪೇಮೆಂಟ್ ಸಿಸ್ಟಮ್ ಕೊಡುತ್ತೆ. ಸೊ ಬೇಸಿಕಲಿ ಬಿಟ್ಕಾಯಿನ್ ಡಿಸೈನ್ ಆಗಿರುವಂದೇ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಒಂದು ಪರ್ಯಾಯ ಆಲ್ಟರ್ನೇಟ್ ಕೊಡೋದಕ್ಕೋಸ್ಕರನೇ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಹಲವಾರು ವರ್ಷಗಳಿಂದ ಯುದ್ಧ ನಡೀತಾ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿರುವಂತದ್ದೇ. ಬಿಟ್ಕಾಯಿನ್ ಹೊರತುಪಡಿಸಿ ಬೇರೆ ಅಸೆಟ್ಗಳಲ್ಲಿ ತಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಒಂದು ಮೌಲ್ಯವನ್ನು ಇಟ್ಟಿರ್ತಕ್ಕಂಥವ್ರು ಅಲ್ಲೇ ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ. ಅದು ಪೇಪರ್ ಕರೆನ್ಸಿ ಆಗಿರ್ಬೋದು, ಯಾರು ಕೂಡ ಬಳಕೆ ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯುದ್ಧ ಪೀಡಿತ ಪ್ರದೇಶ ಅದು. ಜೊತೆಗೆ ಅದು ರಿಯಲ್ ಎಸ್ಟೇಟ್ ಆಗಿರಲಿ, ಮ್ಯೂಚುವಲ್ ಫಂಡ್ ಆಗಿರಲಿ, ಈಕ್ವಿಟಿ ಆಗಿರಲಿ, ಚಿನ್ನ ಆಗಿರಲಿ, ಒಂದ್ ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಇದನ್ನ ನನ್ನ ಜರ್ಮನಿ ಇರ್ತಕ್ಕಂಥ ಒಬ್ರು ಮ್ಯಾನೇಜರ್ ಹೇಳಿದ್ರು, ಹಲವಾರು ಜನ ಪ್ಯಾಲೆಸ್ತೈನ್ ಅಂತ ಬಂದಿರ್ತಕ್ಕಂಥವ್ರು ಬೇರೆ ಬೇರೆ ಜಾಗದಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಿ. ನೆಲೆಸಿರ್ತಕ್ಕಂಥ ಬಹುತೇಕ ಜನರ ಹತ್ರ ಬಿಟ್ಕಾಯಿನ್ ಇತ್ತು. ಯಾಕೆಂತಂದ್ರೆ ಬಿಟ್ಕಾಯಿನ್ ಒಂದು ಫ್ರೀಡಮ್ ಮನಿ ಆಗಿರೋದ್ರಿಂದನೇ ತಾವು ಎಲ್ಲೇ ವಲಸೆ ಹೋದ್ರು ಕೂಡ ತಮ್ಮಟನೇ ತಗೊಂಡು ಹೋಗುವಂತ ಶಕ್ತಿ ಬಿಟ್ಕಾಯಿನ್ ಆ ಜನರು ಕೊಟ್ಟಿತ್ತು. ಹಾಗಾಗಿ ಅವರು ತಮ್ಮ ಕುಟುಂಬವನ್ನ ಕಾಪಾಡ್ಕೊಂಡಿದ್ದಾರೆ ಯುದ್ಧ ಪೀಡಿತ ಪ್ರದೇಶದಲ್ಲೂ ಕೂಡ. ಸೊ ಬಿಟ್ಕಾಯಿನ್ ಡಿಸೈನ್ ಆಗಿರೋದೇ ಹಾಗೆ. ಯಾವುದೇ ಜನರನ್ನ ಈ ಒಂದು ಟ್ರೆಡಿಷನಲ್ ಫೈನಾನ್ಷಿಯಲ್ ಸಿಸ್ಟಮ್ ಇಂದ ದೂರ ಇಡಕ್ಕೆ ಪ್ರಯತ್ನ ಪಟ್ಟಾಗ ಅವ್ರಿಗೆ ಒಂದು ಆಲ್ಟರ್ನೇಟ್, ಒಂದು ಪರ್ಯಾಯ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಅಂತಂದ್ರೆ ಅದು ಬಿಟ್ಕಾಯಿನ್. ಬಿಟ್ಕಾಯಿನ್ ಹೀಗಂತೂ ಅಡಾಪ್ಷನ್ ಲೆವೆಲ್, ನೇಷನ್ ಸ್ಟೇಟ್ ಲೆವೆಲ್ ಅಲ್ಲಿ ನಡೀತಾ ಇದೆ.